ಸುರೇಶ್ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದು ನೋಡಿ. ಒಟ್ಟು ತುಂಬ ಊಟ ಮಾಡಿದ್ದೀನಿ. ಇಲ್ಲಿ ಶರ್ಟಲ್ಲಿ ಗ್ಯಾಪ್ ಬೇರೆ ಬಂದಿದೆ ತಿಂದಿರೋ ಫೋರ್ಸಿಗೆ. ನೋಡಿ ಹಿಂಗಿದ್ದೀನಿ. ಹಾಂ ಹಾಂ. ಮತ್ತು ಊಟ ಎಲ್ಲ ಚೆನ್ನಾಗಾಯಿತು ಮಧ್ಯಾಹ್ನ? ಸೂಪರ್, ಒಳ್ಳೆ ಊಟ ನೋಡಿ. ನೀವು ಊಟ ಮಾಡಿದ್ರ? ಆಯ್ತು. ಚೆನ್ನಾಗಿತ್ತಲ್ಲ. ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ನಲ್ಲಿ ಬ್ಯುಸಿ ಇದ್ದೀರಾ. ಸೊ ಇವತ್ತು ಲವ್ಲಿ ಟೀಮ್ ಕಡೆಯಿಂದ ಬಂದಿದ್ದೀರಾ. ಹೌದು. ಸೊ ಹೆಂಗನಿಸ್ತು ಲವ್ಲಿ? ವಸಿಷ್ಠ ಅವರ ಇಮೇಜ್ ನಮ್ಗೆ ಗೊತ್ತಿರೋದು ಮಾಸ್ ಇಮೇಜ್. ಹೌದು. ಸೊ ಅವ್ರ ಜೊತೆ ಕೂತ್ಕೊಂಡು ಕಾಮಿಡಿ ಮಾಡಿರೋಂತಹ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ? ಇಮೇಜು ಲವ್ಲಿ ಸಿನಿಮಾ ಬಗ್ಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಿಕಾಸ್ ಸಿನಿಮಾನೇ ಚೆನ್ನಾಗಿದೆ. ಯಾಕಂದರೆ ವಸಿಷ್ಠ ಅಣ್ಣ ಅಂತವ್ರ ಬಗ್ಗೆ ಹೇಳೋದು ಬೇಡ. ಅಲ್ಟಿಮೇಟ್ ಆ್ಯಕ್ಟ್ರ್ ಅವರು ವರ್ಸಟಲ್ ಆ್ಯಕ್ಟರ್ ಅವರು. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಂದರೆ ನಮಗೆ ಆ್ಯಕ್ಟ್ ಮಾಡಬೇಕಾದ್ರೆ ಒಂಥರ ಇದಾಗ್ತಿರ್ತದೆ. ಅಂದರೆ ಅವರೆಷ್ಟು ಈಸಿಯಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ನಾವು ಆ್ಯಕ್ಟ್ ಮಾಡ್ತಿದ್ವಿ, ನಮಗೆ ಗೊತ್ತಾಗುತ್ತೆ. ಅವ್ರು ಆ್ಯಕ್ಟ್ ಮಾಡೋದು ನಮ್ಮ ಮುಂದ್ಗಡೆ ನಿಂತವ್ರು ನಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅವರು ವಾಯ್ಸ್ ಬೇರೆ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಈಗ ನೆಕ್ಸ್ಟು ತೆಲುಗಲ್ಲೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ. ಸೊ ತುಂಬ ಖುಷಿದೆ ಅವ್ರ ವಿಷಯದಲ್ಲಿ. ಸೊ ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ, ಅವ್ರಿಗೆ ಆಲ್ ದ ಬೆಸ್ಟ್. ಎಸ್. ಏನೂ ಇಲ್ಲದೆ ಒಂದು ಹಠಪಟ್ಟು ಇವಾಗ ಕಾಮಿಡಿ ಕಿಲಾಡಿಗಳಾಯಿತು, ಇವಾಗ ಸಿನಿಮಾಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದೀರಾ, ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲೂ ಮಾಡ್ತಿದ್ದೀರಾ. ಹೆಂಗಿದೆ ಜರ್ನಿ ನಿಮ್ಮದು? ಹೆಂಗೆ ಅನಿಸುತ್ತೆ ಒಂದು ಸಲ ಆಲೋಚನೆ ಮಾಡಿದ್ರೆ ಅದ್ರ ಬಗ್ಗೆ? ಇಲ್ಲಣ್ಣ, ಚೆನ್ನಾಗಿದೆ. ಅದು ತುಂಬ ನನಗೆ ತುಂಬಾ ಖುಷಿದೆ. ನನಗೆ ಖುಷಿದೆ, ನನ್ನ ಮನೆಯವ್ರಿಗೆ ಖುಷಿ ಇದೆ, ನಮ್ಮ ತಂದೆ ತಾಯಿಗೆ ಖುಷಿ ಇದೆ, ನಮ್ಮ ಫ್ರೆಂಡ್ಸಿಗೆ ಖುಷಿ ಇದೆ, ಎಲ್ಲರಿಗೂ ಖುಷಿ ಇದೆ. ಅಂದರೆ ಒಂದು ಏನು ಅಂದ್ಕೊಳ್ಳದೆ, ಏನು ಗೊತ್ತಿಲ್ಲದೆ ಏನೋ ಒಂದು ಅವಕಾಶ ಸಿಗುತ್ತೆ, ಬರ್ತೀವಿ. ಬಂದಮೇಲೆ ಒಂದೊಂದು ಅವಕಾಶ ಸಿಗ್ತಾ ಹೋಗುತ್ತೆ. ಸಿನಿಮಾ, ಆಮೇಲೆ ಒಂದೊಂದು ಒಳ್ಳೊಳ್ಳೆ ಶೋಗಳು. ಸೊ ಪ್ರತಿಯೊಂದು ಸಿಗ್ತಾ ಹೋದಾಗ ಏನೋ ಒಂದು ಜರ್ನಿ ನಡೀತಿದೆ. ಜರ್ನಿ ತುಂಬ ಚೆನ್ನಾಗಿ ನಡೀತಿದೆ. ಒಳ್ಳೊಳ್ಳೆ ಅವಕಾಶಗಳು ಸಿಗ್ತದೆ. ಸೊ ತುಂಬ ಖುಷಿ ಇದೆ. ಅದ್ರ ಬಗ್ಗೆ ಏನು ಹೇಳ್ತೇವೆ ಖುಷಿ ಬಗ್ಗೆ. ಅಂದರೆ ನೀವು ಯಾವಾಗ ನೀವು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ? ಯಾವಾಗ? ಚಿಕ್ಕ ವಯಸ್ಸಲ್ಲೇ ಸ್ಕೂಲಲ್ಲಿ ಇದ್ದಾಗಲೇ ಭಾಳ ಆಸೆ ಆ್ಯಕ್ಟ್ ಮಾಡಬೇಕು, ಆ್ಯಕ್ಟರ್ ಆಗಬೇಕು ಅಂತ. ಸೊ ಆ ಟೈಮಲ್ಲಿ ಸ್ಕೂಲಲ್ಲಿ ಮಾತ್ರ ನಮಗೆ ಅವಕಾಶ ಇದ್ದದಲ್ಲ ಆ್ಯಕ್ಟ್ ಮಾಡಲಿಕ್ಕೆ. ಸ್ಕೂಲಲ್ಲಿ ಅವಕಾಶ ಇದ್ದ ಅಂದರೆ ನಾನೇ ಅವ್ರನ್ನ ಪ್ರಿಪೇರ್ ಮಾಡ್ತಿದ್ದೆ. ನಮ್ಮ ಟೀಚರ್ ಮೇಡಮ್ ಸ್ಕಿಟ್ ಮಾಡೋ, ಇಲ್ಲಿ ನಾಟಕ ಮಾಡೋ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಆರ್ಟಿಸ್ಟು ನಾನೇ ರೆಡಿ ಮಾಡ್ತಿದ್ದೆ. ಅವ್ರು ರಿಕ್ವೆಸ್ಟ್ ಮಾಡಿ ಅವ್ರ ಕೈಕಲ್ಲಿ ಬಿದ್ದು ಬನ್ನಿ ಮಾಡಿ. ಯಾಕಂದರೆ ಅವ್ರು ಮಾಡಿದ್ರೆ ನನಗೆ ಚಾನ್ಸ್ ಇಲ್ಲ. ಸೊ ಆ ಥರ ಮಾಡ್ತಾ 10th ಆದಮೇಲೆ ನಾಟಕ ಟೀಮಿಗೆ ಸೇರಿಕೊಂಡೆ. ಅಲ್ಲಿನ ಜರ್ನಿ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ನಾಟಕ ಟೀಮಿಂದ. ಅಲ್ಲಿಂದ ಲೋಕಲ್ ಚಾನಲ್ಗೆ ಸೇಮಿ ಸ್ಕಿಟ್ ಥರನೇ ನಮ್ಮ ಟಿ ವಿನ ಚಾನಲ್ಗೆ ಬಲಿ ಬಲಿ ಅಂತ ಶೋ ನಡೀತಿತ್ತು. ಅಲ್ಲಿ ಕಾಮಿಡಿ ಶೋಗೆ ಟೀಮ್ ಕೊಟ್ವಿ. ಅಲ್ಲಿ ಟೀಮ್ ತುಂಬ ಚೆನ್ನಾಗಿ ಬಂತು, ಸ್ಕಿಟ್ಗಳು ಚೆನ್ನಾಗಿ ಬಂತು. ಅಲ್ಲಿಂದ ಕಾಮಿಡಿ ಕ್ಲಬ್ ಆಡಿಷನ್ ಬಂತು, ಇಟ್ಟಿದ್ರು. ಸೊ ಫಸ್ಟ್ ಸೀಸನ್ ಮಿಸ್ ಮಾಡಿದ್ರೆ ನಾನು ಭಯಪಟ್ಟು ಹೋಗಿಲ್ಲ. ಅಲ್ಲಿ ಅವ್ರ ಅಟ್ಮಾಸ್ಫಿಯರ್ ನೋಡಿ ಇದೆಲ್ಲ ಸೆಟ್ ಆಗಲ್ಲ ನಮಗೆ ಅಂತ. ಸೆಕೆಂಡ್ ಸೀಸನ್ ತುಂಬ ಟಾರ್ಗೆಟ್ ಇಟ್ಟು ಹೋಗಿ ಆಡಿಷನ್ ಕೊಟ್ಟೆ. ಅಲ್ಲಿ ಸೆಲೆಕ್ಟ್ ಆದಮೇಲೆ ಕಾಮಿಡಿ ಕ್ಲಬ್ಗಳು ಮಾಡಿದೆ. ಅಲ್ಲಿ ಫಸ್ಟ್ ರನ್ನರ್ ಅಪ್ ಆದೆ. ಅಲ್ಲಿಂದ DK ಡ್ಯಾನ್ಸ್ ಮಾಡಿದೆ. ನಂಗೆ ಡ್ಯಾನ್ಸೇ ಬರ್ತಿರಲಿಲ್ಲ. ಆದರೂ ಅಲ್ಲಿ ಹೋದ್ಮೇಲೆ ಡ್ಯಾನ್ಸ್ ಕಲಿತು, ಡ್ಯಾನ್ಸ್ ಮಾಡಿದೆ. ಅದಾದಮೇಲೆ ಯಾರಿಗುಂಟು ಯಾರಿಗಿಲ್ಲ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಸ್ಟ್ ಆಗಿ ಮಾಡಿದೆ. ಆಮೇಲೆ ಕಾಮಿಡಿ ಕ್ಲಬ್ಗಳು ಚಾಂಪಿಯನ್ಶಿಪ್ ಮಾಡಿದೆ. ಚಾಂಪಿಯನ್ಶಿಪ್ 1, 2 ಮಾಡಿದೆ. ಆಮೇಲೆ ಸರಿಗಮಪ್ಪ ಅದು ಕಂಟೆಂಟ್ ಗಿಮಿಕ್ಕಿಗೆ. ಆಮೇಲೆ ಭರ್ಜರಿ ಬ್ಯಾಚುಲರ್ಸ್ ಮಾಡಿದೆ. ಸೊ ಕಂಟಿನ್ಯೂಷ್ಟು ಶೋಗಳನ್ನ ಮಾಡಿದೆ. ಅದ್ರ ಜೊತೆ ಸಿನಿಮಾಗಳು ಮಾಡ್ತಿದ್ದೆ. ಏನು ಡಿಫ್ರೆನ್ಸ್ ಅಂದರೆ ಈ ಶೋಗಳಲ್ಲಿ ನಡೆಯುವಂತಹ ಆ್ಯಕ್ಟಿಂಗು, ಸಿನಿಮಾದಲ್ಲಿರುವಂತಹ ಆ್ಯಕ್ಟಿಂಗು ನಿಮ್ಗೇನು ಡಿಫ್ರೆನ್ಸ್ ಅನ್ನಿಸ್ತು ಅಂತ? ತುಂಬ ಡಿಫ್ರೆನ್ಸ್ ಇದೆ. ತುಂಬ ಅಂದರೆ ಕಂಪ್ಲೀಟ್ ಅಪೋಸಿಟ್. ಅಲ್ಲಿ ಮಾಡುವಾಗ ನಮಗೊಂದು ಸ್ಟೇಜ್ ಮೇಲೆ ಇದ್ದಾಗ ಏನು ಗೊತ್ತಿರಲ್ಲ ನಮಗೆ. ನಾವು ಏನು ಗೊತ್ತಿರಲ್ಲ ಅಂದರೆ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ, ಅಲ್ಲಿ ಇಟ್ಟಿದ್ದಾರೆ, ಎಲ್ಲಿ ಎಷ್ಟು ಲ್ಯಾಕ್ ಮಾಡಬೇಕು, ಎಷ್ಟು ನೋಡಬೇಕು, ಏನು ಗೊತ್ತಿರಲ್ಲ. ಬಿಕಾಸ್ ಒಂದು 25 ಕ್ಯಾಮ್ರಾ ಇರುತ್ತೆ ನಮ್ಮ ಸುತ್ತ. ಇಲ್ಲಿಂದ ಈ ಆ್ಯಂಗಲಿಂದ ಬ್ಯಾಕ್ ಹಿಂದ್ಗಡೆ ಇರುತ್ತೆ. ಹಿಂದ್ಗಡೆಯಿಂದ ಸ್ಟಾರ್ಟ್ ಆದರೆ ನಿಮಗೆ ಕಂಪ್ಲೀಟ್ ಕ್ಯಾಮ್ರಾಗಳು 20 ಕ್ಯಾಮ್ರಾಗಳು ಇರ್ತಾರೆ. ಸೊ ನಿಮ್ಗೆ ಎಲ್ಲಿ ಬೇಕಾದ್ರೂ ಲ್ಯಾಕ್ ಮಾಡ್ಬೋದು, ಯಾವ ಜಾಗದಲ್ಲಿ ಬೇಕಾದ್ರೂ ನಿಲ್ಬೋದು, ಎಲ್ಲೂ ಬೀಳ್ಬೋದು. ನೋಡಿ, ನಾವು ಇಲ್ಲಿದ್ದವರು ಟಕ್ ಕೊಟ್ಕೊಂಡು ಅಲ್ಲೆಲ್ಲ ಲ್ಯಾಕ್ ಮಾಡ್ತೀವಿ. ಸೊ ಪ್ರತಿಯೊಂದು ನಮಗೆ ಕ್ಯಾಪ್ಚರ್ ಆಗಿರುತ್ತೆ. ಬಿಕಾಸ್ ಆಫ್ ಅಲ್ಲಿ ಆ ಥರ ಕ್ಯಾಮ್ರಾ. ಬಟ್ ಸಿನಿಮಾ ಅಂತ ಬಂದಾಗ ಹಂಗೆ ಮಾಡೋಕ್ಕಾಗಲ್ಲ. ಬೇಕಿದ್ದು ಹಂಗೆ ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ. ಒಂದು ಫ್ರೇಮ್ ಇಟ್ಟಿದ್ರೆ ಫ್ರೇಮಲ್ಲಿ ಎಷ್ಟು ಆ್ಯಕ್ಟ್ ಮಾಡಬೇಕು ಅಷ್ಟರಲ್ಲೇ ಮಾಡಬೇಕು. ಆಮೇಲೆ ಎಷ್ಟು ತಿರುಗಬೇಕು ಅಷ್ಟೇ ತಿರುಗಬೇಕು, ಎಷ್ಟು ನಗಬೇಕು. ಪ್ರತಿಯೊಂದಕ್ಕೊಂದು ಲಿಮಿಟೇಷನ್ಸ್ ಇರುತ್ತೆ, ಪ್ರತಿಯೊಂದಕ್ಕೊಂದು ಲೆಕ್ಕಾಚಾರಗಳಿರುತ್ತೆ. ಬಟ್ ಅಲ್ಲಿ ಹಂಗಲ್ಲ. ನಿಮ್ಮ ಎನರ್ಜಿ, ನಿಮ್ಮ ಫೋರ್ಸ್, ನೀವು ಏನು ಮಾಡ್ತೀರಾ ನಿಮಗೆ ಬಿಟ್ಟಂಗೆ. ರಿಯಾಲಿಟಿ ಶೋಗಳಿಂದ ಸಿನಿಮಾಗೆ ಆಫರ್ಗಳು ಬಂದಾಗ ಮೊದಲ ದಿನ ಮೊದಲ ಶಾಟ್ ಇದು ಯಾವ ಸಿನಿಮಾದ ನೆನಪಿದೆಯಾ? ಎಕ್ಸಾಕ್ಟ್ಲಿ ಏನು ನಡೀತು ಅವತ್ತು ಅಂತ? ನನಗೆ ಫಸ್ಟು ಅದು ಕಾಮಿಡಿ ಮುಗಿದ ತಕ್ಷಣ ಫಸ್ಟು ನಾನು
ಸಿನಿಮಾ ಮಾಡಿದರೆ ಅರ್ಜುನ್ ಗೌಡ ಅಂತ, ಪ್ರಜ್ವಲ್ ದೇವರಾಜ್ ಸರ್ ಅವರು, ರಾಮು ಸರ್ ಬ್ಯಾನರ್ದು. ಸೊ ಆ್ಯಕ್ಚುಲಿ ಅದರಿಂದ ಒಂದು ಬೇರೆನೇ ಕಥೆ ಇದೆ. ಅರ್ಜುನ್ ಗೌಡ ಅದು ಆ್ಯಕ್ಚುಲಿ ಅರ್ಜುನ್ ರೆಡ್ಡಿದು ಫ್ಲೋ ಆ್ಯಕ್ಚುಲಿ. ಸೊ ಅರ್ಜುನ್ ರೆಡ್ಡಿಲಿ ನಾನು ಜೂನಿಯರ್ ಆರ್ಟಿಸ್ಟ್, ಆ್ಯಕ್ಚುಲಿ ಅದು ಯಾರಿಗೂ ಗೊತ್ತಿಲ್ಲ, ಅಷ್ಟೇ ಗೊತ್ತಿರೋದು. ಅರ್ಜುನ್ ರೆಡ್ಡಿಯಲ್ಲಿ ಜೂನಿಯರ್ ಆರ್ಟಿಸ್ಟ್, ನೀವು ಬೇಕಾದ್ರೆ ಒಂದು ಸೀನ್ ನೋಡ್ಬೋದು. ತೆಲುಗು ಅರ್ಜುನ್ ರೆಡ್ಡಿ ನಾನು ಜೂನಿಯರ್ ಆರ್ಟಿಸ್ಟ್ ಆ್ಯಕ್ಚುಲಿ. ಓಕೆ. ಮಂಗಳೂರಲ್ಲಿ ಶೂಟ್ ಮಾಡಿದ್ರು, ಹಿಂಗೆ ಆರ್ಟಿಸ್ಟ್ಗಳು ಬೇಕು, ತೆಲುಗು ಸಿನಿಮಾ ಅಂದರು. ತೆಲುಗು ಸಿನಿಮಾ 3 ದಿನ ಇರುತ್ತೆ ಶೂಟಿಂಗ್. ನಮ್ಗೆ ಓಡ್ಕೊಂಡು ಹೋದೆ ನಾವು ಶೂಟಿಂಗ್ಗೆ. ಅಲ್ಲೋದ್ಮೇಲೆ ಮುಖಕ್ಕೆ ಬಣ್ಣ ಹಚ್ಚಿ ನಿಲ್ಲಿಸ್ಬಿಟ್ರು ಮೂಲೆಯಲ್ಲಿ. ಓಕೆ. ಹೋಳಿ ಸಿನಿಮಾ ಸೀನ್ ಇದೆಯಲ್ಲ, ಓಕೆ ಓಕೆ. ಅಲ್ಲಿ ನೀವು ಝೂಮ್ ಮಾಡಿದ್ರೆ ಎಲ್ಲೂ ಟೀ ಶರ್ಟ್ ಆಗಿ ಸಿಗ್ತೀನಿ ನಾನು, ನೋಡ್ಬೋದು, ಈಗಲೂ ನೋಡ್ಬೋದು. ಓಕೆ. ಅದು ಬೇರೆ ಸಿಂಗಲ್ ಶಾಟ್ ಅದು. ಅದು 3 ಸರಿ ನಾನು ಹಾಳು ಮಾಡಿದ್ದೀನಿ ಸಿಂಗಲ್ ಶಾಟ್ನ. ನನಗೆ ಏನಿಲ್ಲ ಆದರೂ ಹಾಳು ಮಾಡಿದ್ದೀನಿ. ಅಂದರೆ ನನಗೆ ಕ್ಯಾಮ್ರಾದಲ್ಲಿ ಕಾಣಿಸ್ಬೇಕು. ಅಲ್ಲಿ ಬಂದು ಹೀರೋ ಬಂದು ಇಲ್ಲನಿಗೆ ಹೊಡಿತಾನೆ, ನಂದೇನೆ ಸುಮ್ಮನೆ ಶಾಕಲ್ಲಿ ನಿಂತು ನೋಡ್ಲಿಕ್ಕೆ ಅಷ್ಟೇ. ಅವ್ನು ಹೊಡಿಯೋದು ನಾನು ಹೇ ಬೇಡ ಹಿಂಗೆಲ್ಲ ಕಟ್ಟು. ಇನ್ನೊಂದ್ಸಲಿ ಫ್ರಮ್ ದ ಬಿಗಿನಿಂಗ್ ಅದು ಸಿಂಗಲ್ ಶಾಟ್. ಕೆಳಗಡೆಯಿಂದ ಅವ್ನು ಬೈಕ್ ತಗೊಂಡು ಬರ್ತಾರೆ, ಇಟ್ಕೊಂಡು ಮೇಲೆ ಕ್ಲಾಸ್ ರೂಮಿಗೆ ಬರಬೇಕು ಹೊಡಿಲಿಕ್ಕೆ, ಓಕೆನಾ. ಮತ್ತು ಸೆಕೆಂಡ್ ಇನ್ನೂ ನಿಲ್ಲಿಸಿದ್ರು, ಬೈದು ನನಗೆ ಅರ್ಥನಾಗಿಲ್ಲ ತೆಲುಗಲ್ಲಿ ಬೈದ್ರು ಅವ್ರು, ಅರ್ಥ ಹೋಗ್ಲಿ ಸುಮ್ಮನೆ. ಮತ್ತು ಅವ್ನು ಬರಬೇಕಾದ್ರೆ ಹೀರೋನ ಟಾರ್ಗೆಟ್ ಮಾಡಿದೆ, ವಿಲ್ಲನ್ನ ಬಿಟ್ಟೆ. ಹೀರೋ ಹೊಡಿಬೇಡ, ಯಾಕೆ ಹೊಡಿತೆ, ಯಾಕೆ ನಿಲ್ಸು ಹಿಂಗೆಲ್ಲ. ಅಲ್ಲಿ ಅವರಿಬ್ಬರು ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ, ನಾನೊಬ್ಬನೇ ಮಾಡ್ತೀನಿ, ನಿಲ್ಸು ಅಂತ. ಅದಕ್ಕೂ ಬೈದರು. ಅದಕ್ಕೆ ಮತ್ತೆ ರಿಟೇಕ್ ಮತ್ತೊಂದು ಬೈದರು. ಇನ್ನೊಂದ್ಸಲಿ ಇನ್ನೊಂದ್ಸಲ ಸೇಮ್ ಹಂಗೆ. ಇನ್ನೊಂದ್ಸಲ ಫ್ರೇಮ್ ತರಬೇಕಾದ್ರೆ ಬಂದು ಮುಖ ನೆಟ್ಬಿಟ್ಟೆ ಫ್ರೇಮ್ಗೆ. ಅಂದರೆ ಅವನು ಬಿದ್ದಿದ್ದಾನೆ, ಬಿದ್ದ ತಕ್ಷಣ ಎಲ್ಲರೂ ಸುಮ್ಮನೆ ನಿಂತು ನೋಡ್ತಿದ್ದಾರೆ, ಸುಮ್ಮನೆ ಆರಾಮ್ಸೆ ನೋಡ್ತಿದ್ದಾರೆ. ನಂದು ಮಾತ್ರ ಓವರ್ ಪರ್ಫಾರ್ಮೆನ್ಸ್ ಅಲ್ಲಿ ಹಿಂಗೆಲ್ಲ ಮಾಡ್ತಾರೆ. ಆಮೇಲೆ ಉಲ್ಟಾ ನಿಲ್ಲಿಸ್ಬಿಟ್ರು, ಕ್ಯಾಮರಾ ಬರೋ ಸೈಡ್ ನಿಲ್ಲಿಸ್ಲಿಲ್ಲ. ನಿನ್ನಪ್ಪ ನೀನು ಅಲ್ಲೇ ನಿಂತ್ಕೊಪ್ಪ, ನಿಂದು ಆ್ಯಕ್ಟಿಂಗ್ ನಮಗೆಲ್ಲ ಅಲ್ಲಿ ನಿಂತ್ಕೊಂಡು ದೂರ ನಿಲ್ಲಿಸ್ಬಿಟ್ರೆ ಆಮೇಲೆ ಸುಮ್ಮನೆ ನಿಂತೆ. ಗೊತ್ತಾಯ್ತು ನನಗೆ ಇದು ವರ್ಕೌಟ್ ಆಗಲ್ಲ ನಾನು ಮಾಡಿದ್ರೆ. ಸೊ ಅದೇ ಅರ್ಜುನ್ ಗೌಡ ಸಿನಿಮಾ ಕನ್ನಡಕ್ಕೆ ಬಂದರೆ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್. ಸೊ ಆ ಥರ ಸಿನಿಮಾ ಮೇಲೆ ಸಿಗ್ತಾ ಹೋಯ್ತು. ಒಳ್ಳೆ ಸಿನಿಮಾ ಮಾಡಿದೆ. ಇನ್ನೊಂದು ಆ್ಯಕ್ಚುಲಿ ರಿಲೀಸ್ಗೆ ತುಂಬ ಇದೆ, ಸಿನಿಮಾಗಳು ರಿಲೀಸಾಗಿ ತುಂಬ ಇದೆ. ಅದರಲ್ಲಿ ಒಂದರಲ್ಲಿ ನಾನೇ ಒಂದು ಲೀಡಾಗಿ ಮಾಡಿದ್ದೇನೆ, ಕಂಡೂರ ಮನೆ ಕಥೆ. ಸೊ ನೆಕ್ಸ್ಟ್ ಮಂತ್ ಅದು ರಿಲೀಸಿಗಿದೆ. ಸೊ 2 ಸಾಂಗ್ ಆಲ್ರೆಡಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ. ಸೊ ಚೆನ್ನಾಗಿ ಓಡ್ತಾ ಇದೆ. ಸೊ ನೆಕ್ಸ್ಟ್ ಒಂದು ಸಾಂಗ್ ಅರ್ಜುನ್ ಜನ್ಯ ವಿಜಯ ಪ್ರಕಾಶ್ ಸರ್ ಆಡಿದ್ದಾರೆ. ಸೊ ಅದು ಚೆನ್ನಾಗಿದೆ ಸಾಂಗ್. ಸೊ ಲವ್ಲಿನಲ್ಲಿ ಯಾವ ಥರದ ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮ್ಮದು ಟಿಪಿಕಲ್ ಶೈಲಿ ಇರುತ್ತಾ ಅಥವಾ ಇನ್ನೂ ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀರಾ ಅಂತ? ಡಿಫ್ರೆಂಟ್ ಅನ್ನೋಕ್ಕಿಂತ ಅದೇ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ. ಒಂದು ಆಫೀಸು ನಡೆಯೋ ಕಥೆ. ಆಫೀಸಲ್ಲಿ ಹೀರೋನ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ, ನಾನು ಅದೇ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀನಿ. ಸಾಧು ಸರ್ ಅದೇ ಆಫೀಸ್ಗೆ ವರ್ಕ್ ಮಾಡ್ಲಿಕ್ಕೆ ಬರ್ತಾರೆ. ಸೊ ನಮ್ಮದು 3 ಜನದೇನಿದೆ ಆಫೀಸಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ. ಸೊ ಆ ಫನ್ನು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ವರ್ಕೌಟ್ ಆಗಿದೆ. ಎಷ್ಟು ದಿನ ಆಯಿತು ಶೂಟ್ ಎಲ್ಲ? ನಿಮ್ಗೆ ಯಾವ್ದು ಕಷ್ಟ ಅನ್ನಿಸ್ತು ಸಾಧು ಸರ್ ಜೊತೆ ಏನಾದರೂ ಇದ್ದಾಗ? ಆ್ಯಕ್ಚುಲಿ ಮಾಡೋಕ್ಕಿಂತ ಮುಂಚೆ ತುಂಬ ಕಷ್ಟ ಅನಿಸ್ತು. ಅಯ್ಯೋ ಇವ್ರ ಜೊತೆ ಮಾಡಬೇಕಲ್ಲ, ಹಿಂಗೆ ಸಾಧು ಸರ್ ಬೇರೆ, ಅಯ್ಯಪ್ಪ ಭಯ, ಒಂಥರ ಏನೋ ಒಂದು ಫೀಲಿಂಗ್. ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಸಿ ಅನ್ನಿಸ್ತು ನನಗೆ. ಬಿಕಾಸ್ ಆಫ್ ಒಂದು ಮೇಯ್ನ್, ಈಗ ನಾನು ನಿಮ್ಮನ್ನು ಹೆಂಗೆ ನೋಡ್ಕೋತೀನಿ ಅದು ಮೇಯ್ನ್ ಡಿಪೆಂಡ್ ಆಗುತ್ತೆ. ಸೊ ಅವರು ತುಂಬ ನಮ್ಮ ಹತ್ರ ಮಾತಾಡಲಿಕ್ಕೆ ತುಂಬ ಈಸಿಯಾಗಿ ಮಾತಾಡಿದ್ರು, ತುಂಬ ಫ್ರೀಯಾಗಿ ಮಾತಾಡಿದರು. ಅಲ್ಲೇ ಒಂಥರ ಬಾಂಡಿಂಗ್ ಅಲ್ಲೇ ಕ್ರಿಯೇಟ್ ಆಯಿತು. ಸೊ ಸೀನಿಗೆ ಅಂತ ಹೋದಾಗ ಮಾಡ್ತಾ ಪ್ರತಿಯೊಂದು ಕರೆಕ್ಷನ್ಸ್ ಹೇಳಿ ಸ್ಟಾರ್ಟ್ ಮಾಡಿದ್ರು. ಸೊ ನೀವು ಈ ಥರ ಮಾಡಿ, ನಾನು ಈ ಥರ ಮಾಡ್ತೀನಿ, ಸೊ ಚೆನ್ನಾಗಿರುತ್ತೆ. ಸೊ ಆ ಕರೆಕ್ಷನ್ಸ್ ಮಾಡ್ತಾ ಸೀನ್ಗಳಂತೂ ತುಂಬ ಚೆನ್ನಾಗಿ ಬಂದಿದೆ. ನಾನು ನೋಡುವ ನನಗೆ ನಗು ಬರ್ತಿತ್ತು ನನಗೆ ತುಂಬ ಇಷ್ಟ ಆಯಿತು. ನಾನು ಬೇರೆ ಸಿನಿಮಾ ರಿಲೀಸಿಗೆ ವೆಯ್ಟ್ ಮಾಡ್ತಿದ್ದೀನಿ. ಬಿಕಾಸ್ ನನಗೊಂದ್ಸಲಿ ಕೂತು ನೋಡಬೇಕು, ತೆರೆ ಮುಂದೆ ಕೂತ್ಕೊಂಡು ಸಾಧು ಸರ್ ಜೊತೆ ಕಾಂಬಿನೇಷನ್ ಹೆಂಗೆ ಬಂದಿದೆ ಏನಿತ್ತ. ಸೊ ಮುಂದಿನ ಸಿನಿಮಾಗಳು ಯಾವೆಲ್ಲ ರಿಲೀಸಿಗೆ ರೆಡಿ ಇದೆ? ನೀವು ಯಾವುದ್ರಲ್ಲಿದ್ದೀರಾ? ಅಂದರೆ KD-ಲಿದ್ದೀರಾ ಅಂತ ಗೊತ್ತು, ಅದೇ ಹೇಗಿರುತ್ತೆ? ಇನ್ನೂ ಬೇರೆ ಬೇರೆ ಸಿನಿಮಾಗಳೇನಾದರೂ? ಬೇರೆ ತುಂಬ ಇದೆ ಅಣ್ಣ ರಿಲೀಸಿಗೆ. ತುಂಬ ಒಂದಿಷ್ಟು ಹೊಸ ಟೀಮ್ ಇದೆ. ಸೊ ಒಂದು ಒಳ್ಳೊಳ್ಳೆ ಕಥೆಗಳಿದೆ ಆ್ಯಕ್ಚುಲಿ ಮಾಡಿರೋದು. ಒಳ್ಳೊಳ್ಳೆ ಸಿನಿಮಾಗಳಿದೆ, ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬರ್ತಾರೆ ನೆಕ್ಸ್ಟು. ಸೊ ತುಂಬ ಸಿನಿಮಾಗಳಿದೆ ಅಣ್ಣ ರಿಲೀಸಿಗೆ. KD ರೆಟ್ರೋ ಸ್ಟೈಲಲ್ಲಿ ಇದೆ ಅಂತ ಕಾಣಿಸ್ತಿದೆ. ನಿಮ್ಮ ಅದರಲ್ಲಿ ಗೆಟಪ್ ಹೇಗಿರುತ್ತೆ? ಅದಕ್ಕೆ ನೋಡಿ ಕೂದಲೆಲ್ಲ ಬಿಟ್ಟಿರೋದು. ನಾನು ಲೈಫಲ್ಲಿ ಕೂದಲೇ ಬಿಟ್ಟಿಲ್ಲ. ಸಿನಿಮಾಗೋಸ್ಕರ ಎಷ್ಟು ಕೂದಲು ಬಿಟ್ಟು ಆಯಿತು, 2 ವರ್ಷ ಆಯಿತು ಕೂದಲು ಬಿಟ್ಟು, ಕಟ್ಟೆ ಮಾಡಿಲ್ಲ. ಸೊ ಅದೇ ರೆಟ್ರೋ ಸ್ಟೈಲು, ಅದೇ ಬೆಲ್ ಬಾಟಮ್ ಪ್ಯಾಂಟು ಶರ್ಟು, KD-ಗಳ ಥರ, ರೌಡಿಗಳ ಥರ ಚೆನ್ನಾಗಿದೆ. ನೀವು ಸಿನಿಮಾ ನೋಡಬೇಕು. ಸಿನಿಮಾನೇ ತುಂಬ ಚೆನ್ನಾಗಿದೆ. ಸಿನಿಮಾನ ಪ್ರತಿಯೊಬ್ಬರು ಖುಷಿ ಪಡ್ತೀರ, ಇಷ್ಟಪಡ್ತೀರ. ಅಂದರೆ ರೆಟ್ರೋ ಗ್ಯಾಂಗ್ಸ್ಟರ್ ಕಥೆಗಳೇನಿತ್ತು, ರೌಡಿಸಮ್ ಕಥೆಗಳೇನಿತ್ತು,
ಅದು ಫೀಲ್ ಆಗುತ್ತೆ. ಓ ಶಿಟ್, ಬೆಂಗಳೂರಲ್ಲಿ ಹಿಂಗಿತ್ತ ಅಂದ್ರೆ ನಾವೇ, ನೀವು ನೋಡಿದ್ದೀರಾ ಯಾರದ್ದು ಕೊಲೆ ಮಾಡೋದು, ರೋಡಿಸಮ್, ಜನ ಬರೋದು, ನಾವು ಕಳ್ಳು ನೋಡಿದಲ್ಲ. ಸೊ ಅದು ರಿಯಾಲಿಟಿಲಿ ನೋಡಿದ್ರೆ ಹೆಂಗಿದೆ, ಸೊ ಅದನ್ನ ತೋರಿಸಿದ್ದಾರೆ. ಅಂದರೆ ಕಂಪ್ಲೀಟ್ ನಿಮಗೆ ಅಟ್ಮಾಸ್ಫಿಯರ್ ಸೆಟ್ಟಿಂದ ಹಿಡಿದು 1940 1950 ಆ ಸೆಟ್ ಏನಿತ್ತು ಆ ಬ್ಯಾಂಗ್ಳೂರನ್ನ ರೀಕ್ರಿಯೇಟ್ ಮಾಡೋದಾಗಲಿ, ಅದ್ರ ಜೊತೆ ಕ್ಯಾರೆಕ್ಟರ್ಗಳನ್ನ ಹಂಗೇ ಸೆಲೆಕ್ಟ್ ಮಾಡಿದ್ದಾರೆ, ಅವ್ರ ಗೆಟಪ್ ಹಂಗೆ ಮಾಡಿದ್ದಾರೆ. ಸೊ ಅದೆಲ್ಲ ಬಂದಾಗ ಬೈಕ್ಸು ಏನೊಂದು 200 ಬೈಕ್ಸ್ಗಳಿದೆ, ಎಲ್ಲ ರೆಟ್ರೋ ಬೈಕ್ಸ್, ಓಕೆ, ಹಾಂ ಹಾಂ, ಡಬಲ್ ಟೇಕರ್ ಬಸ್ ಇದೆ, ಎಲ್ಲ ಸೆಟ್ಟಲ್ಲಿ ಎಲ್ಲ ಶಾರ್ಟಲ್ಲಿ ಓಡಾಡ್ತಿರುತ್ತೆ. ಆಮೇಲೆ ಹಳೆ ಗಾಡಿ, ಟೆಂಪೋ, ಆಟೋ ರಿಕ್ಷಾ, ಆ ಕುದುರೆ ಗಾಡಿ, ಜಡ್ಕ ಗಾಡಿ ಎಲ್ಲ. ಸೊ ಒಂದು 500 ಜನ ಬಂದರೂ ಅವ್ರು ರೆಟ್ರೋ ಸ್ಟೈಲಿಗೆ ರೆಡಿ ಆಗಬೇಕು, ಜೂನಿಯರ್ಸ್ ಆಗಲಿ ಯಾರೇ ಆಗಲಿ. ಸೊ ಒಂದು ವೈಡ್ ಕತೆ, ವೈಡ್ ಸಿನಿಮಾ, ನಮ್ಮ ವೈಡ್ ಥಾಟ್ ಇರೋದು ದೊಡ್ಡ ಡೈರೆಕ್ಟರ್ ಪ್ರೇಮ್ ಸರ್. ಹೌದೌದು, ಕಂಪ್ಲೀಟ್. ಎಸ್. ನಿಮ್ಮ ಫೇವ್ರೇಟ್ ಕಮಿಡಿಯನ್ ಯಾರು ಅಂತ? ನೀವು ಇವಾಗ ತುಂಬ ಜನಕ್ಕೆ ಫೇವ್ರೇಟ್ ಆಗಿದ್ದೀರಾ, ನಿಮ್ಮ ಫೇವ್ರೇಟ್ ಕಮಿಡಿಯನ್ ಕನ್ನಡದಲ್ಲಿ? ಹೌದು. ಸಾಧು ಸರ್, ಜಗ್ಗೇಶ್ ಸರ್, ಕುರಿ ಪ್ರತಾಪ್ ಸರ್, ಚಿಕ್ಕಣ್ಣ ಸರ್. ಕಾಮಿಡಿ ಕಿಲಾಡಿಗಳು ಅಂತ ಬಂದರೆ ಯಾರನ್ನಾದ್ರೂ ಒಬ್ಬರನ್ನ ಚೂಸ್ ಮಾಡಬೇಕು ಅನ್ನೋದು ಫೇವ್ರೇಟ್? ತುಂಬ ಜನ ಇರ್ತಾರೆ ಸರ್, ಎಲ್ಲರೂ. ಅಂದರೆ ಒಬ್ರೊಬ್ರ ಹತ್ರ ಒಂದೊಂದು ಥರ ಸ್ಟ್ರೆಂತ್ ಇದೆ. ನಾನೀಗ ಅವನೇ ಅಂತ ಹೇಳಿಕ್ ಹೋದ್ರೆ ಅವನೊಂದು ಸ್ಟ್ರೆಂತ್ ಇದೆ, ಜೊತೆಗೆ ಇನ್ನೊಬ್ರದ್ದು ಬೇರೆ ಥರ ಸ್ಟ್ರೆಂತ್. ಸೊ ಎಲ್ಲರೂ ಒಂದೊಂದು ಥರ ಸ್ಟ್ರೆಂತ್ ಇರೋರು. ಸೊ ಪ್ರತಿಯೊಬ್ಬರು ನೆಕ್ಸ್ಟ್ ಲೆವೆಲ್ ಫ್ರಮ್ ದ ಸ್ಟಾರ್ಟಿಂಗ್. ನೀವು ಶಿರೋಜ್ ಕೇರ್ಪೇಟೆ ಅವ್ರನ್ನ ಹಿಡಿದು ಇವತ್ತು ಬಂದಿರೋ ಸೆಲೆಕ್ಟ್ ಆಗಿರೋ ಹೊಸ ಶೋಗೆ ಸೆಲೆಕ್ಟ್ ಆಗಿರೋ ಕಾನ್ಫಿಡೆನ್ಸ್ ಇದೆ ಇರೋದು. ಪ್ರತಿಯೊಬ್ಬರು ಅವರವರು ಒಂದೊಂದು ಥರ ಸ್ಟ್ರೆಂತ್ ಇರೋ ಆರ್ಟಿಸ್ಟ್ಗಳು. ಸೊ ಕಾಮಿಡಿ ಪಾತ್ರಗಳಲ್ಲದೆ ನೆಕ್ಸ್ಟ್ ಬೇರೆ ಯಾವ ಥರದ ಪಾತ್ರನ ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿ ಇದ್ದೀರಾ? ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡಬೇಕು ಅಂತ ಭಾಳ ಭಾಳ ನಂಗೆ ಇಷ್ಟ. ಆ್ಯಕ್ಚುಲಿ ನಂಗೆ ಮೊದಲಿಂದ ಅದೇ ಇಂಟ್ರೆಸ್ಟ್ ಇದೆ. ಅದು ಕಾಮಿಡಿ, ಹೌದು, ಕಾಮಿಡಿ ಜೊತೆಗೆ ಈ ಕ್ಯಾರೆಕ್ಟರ್ಗಳು ಸಿಗಬೇಕು ಅಂತ ಭಾಳ ಆಸೆ. ಸೊ ನೋಡ್ಬೇಕು, ನನಗೆ ಭಾಳ ವೇಟಿಂಗ್ ಆ ಥರ ಕ್ಯಾರೆಕ್ಟರ್ಗಳಿಗೆ. ಆ್ಯಸ್ ಅ ಕಾಮಿಡಿ, ಹೌದು, ಮತ್ತು ಕಾಮಿಡಿ ಜೊತೆ ಕಂಪ್ಲೀಟ್ ಅಂದರೆ ಎಲ್ಲ ಥರದ ಫೀಲಿಂಗ್ಸ್ ಇರುತ್ತೆ ಗೊತ್ತಾ, ಆ ಥರ ಪಾತ್ರಗಳನ್ನ ಮಾಡಬೇಕು ಅಂತ. ಲವ್ಲಿ ಸಿನಿಮಾದಲ್ಲಿ ವಸಿಷ್ಠ ಸರ್ ಅವರ ಕಾಮಿಡಿನ ನಾವೆಷ್ಟು ಎಂಜಾಯ್ ಮಾಡ್ಬೋದು, ಯಾಕೆಂದರೆ ಅವ್ರದ್ದೊಂದು ರಗಡ್ ಲುಕ್ ಇದೆ, ಅವ್ರ ವಾಯ್ಸು, ಆ ಲುಕ್ ಎಲ್ಲ ಅವರೆಲ್ಲ ರಗಡ್ ಆಗಿರ್ತಾರೆ. ಕಾಮಿಡಿ ಅಂದರೆ ನಮ್ಮ ಥರ ಕಾಮಿಡಿ ಅಲ್ಲ ಅವ್ರದ್ದು. ನಿಮಗೆ ಸೀರಿಯಸ್ ಆಗಿ ಕಾಮಿಡಿ, ಅವ್ರು ಸೀರಿಯಸ್ ಆಗಿ ಮಾತಾಡಿ, ಅವನಿಗೆ ನಾನೇನು ಅವ್ರ ಹತ್ರ ಕಾಮಿಡಿ ಆಗಿ ಮಾತಾಡಿ, ಅವ್ರು ಸೀರಿಯಸ್ ಆಗಿ ಏನೋ ಒಂದು ಹೇಳ್ತಾರೆ, ಅದೇ ಕಾಮಿಡಿ, ಅದಕ್ಕೆ ನಗು ಬರುತ್ತೆ. ಸೊ ಅವ್ರದ್ದು ಆ ಥರ ಇರುತ್ತೆ, ಸೀರಿಯಸ್ ಆಗಿ. ಎಸ್. ಕೊನೆಯದಾಗಿ ಏನು ಹೇಳ್ತೀರಾ ಲವ್ಲಿ ಆಡಿಯನ್ಸ್ಗೆ, ನಿಮ್ಮ ಲವ್ಲಿ ಆಡಿಯನ್ಸ್ಗೆ? ಲವ್ಲಿ ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ನಿಮಗೆ ಕಂಪ್ಲೀಟ್ ಒಂದು ಪ್ಯಾಕೇಜ್ ಏನಿದೆ, ನಿಮಗೆ ಲವ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಆಮೇಲೆ ಎಂಟರ್ಟೈನ್ಮೆಂಟ್ ಪ್ರತಿಯೊಂದಿದೆ. ಸೊ ಯಾರು ಮಿಸ್ ಮಾಡಬೇಡಿ, ಸಿನಿಮಾನ ನೋಡಿ, ಸಿನಿಮಾನ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾದ ಮೇಲೆ, ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.